ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನನ್ನ ಮಗನಿಗೆ ತುಂಬಾ ನೆಗಡಿ ಆಗಿತ್ತು ಅಂದ್ಬಿಟ್ಟು ಇವತ್ತು ಅವನಿಗೆ ಕಷಾಯನ ಮಾಡಿಕೊಡ್ತಾ ಇದ್ದೀನಿ. ಟಾನಿಕ್ ಹಾಕಬಾರ್ದು ಅಂತ ಕೇಳಿರ್ತೀವಿ ನ್ಯೂಸಲ್ಲೆಲ್ಲ. ಹಾಗಾಗಿ ಅವನಿಗೆ ಕಷಾಯ ಮಾಡಿಕೊಡೋಣ ಅಂತ ದೊಡ್ಡ ಪತ್ರೆ ಎಲೆ, ತುಳಸಿ ಎಲೆ, ಹಾಗೆ ಸ್ವಲ್ಪ ಶುಂಠಿ, ಲವಂಗ, ಕಾಳುಮೆಣಸು, ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗಾಗಿ ಇವಾಗ ನೋಡಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಅರ್ಧ ಗ್ಲಾಸಷ್ಟು ಬರೋ ಅಷ್ಟರಲ್ಲಿ ಇದು ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕಷಾಯ ಮಾಡಿಕೊಡ್ಬೋದು ಮಕ್ಕಳಿಗೆ. ಆದರೆ ಇವಾಗ ಟಾನಿಕ್ ಯಾವುದು ಕೂಡ ಚೆನ್ನಾಗಿ ಬರ್ತಾ ಇಲ್ಲ. ಮಕ್ಕಳಿಗೆ ಕುಡ್ಸೋಕ್ಕೂ ಕೂಡ ನಮಗೆ ಹೆದರಿಕೆ ಆಗ್ತಾ ಇರುತ್ತೆ. ಹಾಗಾಗಿ ಮನೇಲೇ ಇದು ನೆಗಡಿ, ಕೆಮ್ಮುಗೆ, ಗಂಟ್ಲು ನೋವಿಗೆಲ್ಲ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಮನೇಲೇ ಇವಾಗ ಲಸುಗೆ 2ರಿಂದ 3 ಟೈಮು ಮಾಡಿಕೊಡ್ತಾ ಇದ್ದೀನಿ ಕಷಾಯ. ಪರವಾಗಿಲ್ಲ, ನೆಗಡಿ ಕೂಡ ಕಡಿಮೆ ಆಗಿದೆ ಅವನಿಗೆ. ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇರಬೇಕು. ಇದು ಇವಾಗ ಚೆನ್ನಾಗಿ ಬಂದಿದೆ. 1 ಗ್ಲಾಸ್ ನೀರು ಅರ್ಧ ಗ್ಲಾಸಷ್ಟು ಬಂದು ಕುದ್ರೆ ಸಾಕು. ನೋಡಿ, ಇದು ನೋಡಿ ಅರ್ಧ ಗ್ಲಾಸಷ್ಟು ಆಗಿದೆ. ಅವನಿಗೆ ಹಾಗೆ ಕೊಟ್ಟರೆ ಕೂಡ ಅವನಿಗೆ ತಾನೇ ಕುಡಿತಾ ಇದ್ದಾನೆ. ಅಂದರೆ ಮಕ್ಕಳು ಒಬ್ಬೊಬ್ರು ಕುಡಿಯಲ್ಲ, ಹಠ ಮಾಡ್ತಾರೆ. ಈ ಥರ ಕಲರ್ ನೋಡಿನೇ ಹೆದರ್ಕೊತದೆ. ಆದರೆ ಲಸು ಏನಿಲ್ಲ, ಅವ್ನು ಕುಡಿಯೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ. ಅಂದರೆ ಫಸ್ಟ್ ಟೈಮ್ ಅಲ್ಲ ಅವನಿಗೆ. ಅಂದರೆ ನೆನ್ನೆನೂ ಕೂಡ ಮಾಡಿಕೊಟ್ಟಿದ್ದೆ. ಅವನಿಗೆ ಪರವಾಗಿಲ್ಲ, ನೈಟೇ ಎಷ್ಟೋ ರಿಕವರ್ ಆಗಿದೆ. ಹಾಗಾಗಿ ಮಕ್ಕಳಿಗೆ ಯಾರು ಇರೋ ಮನೆಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇವತ್ತು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಲಸುನ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾನೆ. ಈ ಥರ ಮಕ್ಕಳು ಕುಡಿದ್ಬಿಟ್ರೆ ಯಾವ ಟಾನಿಕ್ಕೋ ಏನು ಬೇಡ, ಕಷಾಯ ಮಾಡಿಕೊಟ್ರೆ ಸಾಕು, ಬೇಗನೆ ಗುಣಮುಖ ಆಗ್ತಾರೆ. ಹಾಗೆ ಇವಾಗ ಸಾಯಂಕಾಲ ನಾವು ಉಳಿಯಾರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ದೀಪಾವಳಿ ಹಬ್ಬಕ್ಕೆ, ಅಂದರೆ ಸ್ವಲ್ಪ ಶಾಪಿಂಗ್, ಬಟ್ಟೆ ತರೋಕ್ಕೆ ಅಂತ. ಅಂದರೆ ಸಾಯಂಕಾಲ ಸೋನಿ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಿದ್ದು 5 ಗಂಟೆಗೆ. ಇವಾಗ ಹೋಗ್ತಾ ಇರೋದು. ಸೋನಿ ಸ್ಕೂಲ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 4:45, 5 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಬಂದು ಉಳಿಯಾರ್ಗೆ ಬಟ್ಟೆ ಅಂಗಡಿಗೆ ಬಂದ್ವು ಫಸ್ಟು. ಅಂದರೆ ಬಟ್ಟೆ ಒಂದೇ ತೊಗೊಳಕ್ಕಾಗಿದ್ದು, ಅಲ್ಲೂ ಕೂಡ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಅಂದರೆ ಹೊರಗಡೆ ಹೋದರೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿನೇ, ಅಂದರೆ ಪೂರ್ತಿ ಕಮ್ಮಿನೇ. ಸ್ವಲ್ಪ ಎಲ್ಲೋ ಅವ್ರಿಗೆ ಗೊತ್ತಿಲ್ದಂಗೆ ಅಷ್ಟೇ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಅಂದರೆ ನಾನು ಯೂಟ್ಯೂಬಲ್ಲಿ ಈ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಕೊತೀನಿ. ಆದರೆ ಒಂದೊಂದು ಸತಿ ಈ ಥರ ವೀಡಿಯೋ ಮಾಡೋಕ್ಕೆ ಹೊರಗಡೆ ಎಲ್ಲ ಏನೋ ಒಂಥರ ಮುಜುಗರ ಅನಿಸುತ್ತೆ. ಅದರಲ್ಲೂ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಿಕೊಡಿ ಅಂದರೆ ಅವರಂತೂ ಕೇಳೋಂಗೇ ಇಲ್ಲ. ಅಂದರೆ ನಾನು ಹೊರಗಡೆ ಎಲ್ಲ ಈ ಥರ ವೀಡಿಯೋ ಎಲ್ಲ ಮಾಡಲ್ಲ. ಬೇಕಿದ್ದರೆ ನೀನು ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇನ್ನೇನು ಅಂತ ಸುಮ್ಮನಾದೆ. ಫಸ್ಟು ನಾನು ಸೋನಿಗೆ ಬಟ್ಟೆ ತೊಗೊಂಡೆ. ಅಂದರೆ ಸ್ವಲ್ಪ ಹಬ್ಬದ ಇದರಲ್ಲೆಲ್ಲ, ಅಂದರೆ ಫಸ್ಟೇ ಎಲ್ಲ ತೊಗೊಂಬಿಟ್ಟಿದ್ರು. ಈ ಹಬ್ಬ ಸೀಸನ್ ಬಂತು ಅಂದರೆ ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆನೇ ತೆಗಿಯಲ್ಲ. ಎಲ್ಲರೂ ಕೂಡ ತೆಗ್ದಿರೋ ಬಟ್ಟೆನೇ ತೋರಿಸ್ತಾ ಇರ್ತಾರೆ, ಹೊಸ ಹೊಸ ಕಲೆಕ್ಷನ್ಗಳು. ಆ ಥರ ತೆಗಿಯೋದೇ ಇಲ್ಲ. ಬೇಜಾರಾಗ್ಬಿಡುತ್ತೆ ಅಂಗಡಿಗಳಿಗೆ ಬರೋಕ್ಕೇನೆ. ಏನೇ ಇದ್ರೂ ಕೂಡ 1 ತಿಂಗಳು ಮುಂಚೆನೇ ಬಂದು ಬಟ್ಟೆಗಳನ್ನ ತೊಗೋಬೇಕು. ಇವಾಗ ಹಬ್ಬ ಇದೆ, ಒಂದು 2-3 ದಿವಸಕ್ಕೆ ಅಂತ ಬಂದರೆ ಯಾವ ಚೆನ್ನಾಗಿರೋ ಬಟ್ಟೆನೇ ತೆಗಿಯಲ್ಲ. ಎಲ್ಲ ಓಲ್ಡ್ ಫ್ಯಾಷನ್ ಅವೇ ತೋರಿಸ್ತಾ ಇದ್ದರು. ಹಾಗಾಗಿ ಸೋನಿಗೆ ತೊಗೊಂಡು ಇಟ್ಬಿಟ್ಟು ಇವಾಗ ನನಗೂ ಮತ್ತು ಅತ್ತೆಗೆ ಇಬ್ರಿಗೂ ಕೂಡ ಸೀರೆ ತೊಗೊತಾ ಇದ್ದೀನಿ. ಈ 2 ಡಿಸೈನ್ ಆರಿಸ್ಕೊಂಡಿದ್ದೀನಿ, ಯೆಲ್ಲೋ ಮತ್ತು ಒಂಥರ ರೆಡ್ಡಲ್ಲಿ. ಅಂದರೆ ಮೈಸೂರು ಸಿಲ್ಕಲ್ಲಿ. ನೋಡೋಣ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡ್ರೆ ಆಯಿತು ಅಂತ ಒಂದು 4-5 ಸೀರೆನ ತೆಗ್ದಿಟ್ಕೊಂಡಿದ್ದೆ. ನಮ್ಮ ಮನೆಯವರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ರಿ, ಏನು ಇದೊಂದೇ ಸತಿ ತೊಗೊಳ್ಳಲ್ಲ, ಪ್ರತಿ ಸತಿ ತೊಗೊತಾನೆ ಇರ್ತೀರಾ ಅಂತ ಅಂದರು. ಹಾಗಾಗಿ ಯಾವುದೋ ಒಂದೆರಡು, ಅದು ಬೇರೆ ಲಸು ಬೇರೆ ಹೇಳ್ತಾ ಇದ್ದ, ಸಾಯಂಕಾಲ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಮಳೆ ಬರೋ ಥರ ಆಗ್ತಿತ್ತು. ಹಾಗಾಗಿ ನಾನು ಯೆಲ್ಲೋ ಮತ್ತು ರೆಡ್ನೇ ತೊಗೊಳ್ಳೋಣ ಅಂದರೆ ಅತ್ತೆ ಹತ್ರ ಮೈಸೂರು ಸಿಲ್ಕ್ ಯಾವುದೂ ಅಷ್ಟೊಂದು ಇರಲಿಲ್ಲ. ಹಾಗಾಗಿ 2 ತೊಗೊಂಡೆ. ಹಾಗೆ ನೋಡಿ, ಸೋನಿಗೆ ಮತ್ತು ಲಸುಗೂ ತೊಗೊಂಡಿರೋದು. ಇದು ಸೋನಿಗೆ ತೊಗೊಂಡಿರೋದು, ಹಾಗೆ ಇದು ಲಸುಗೆ ಅಂತ ತೊಗೊಂಡಿರೋದು. ನಮ್ಮ ಮನೆಯವರೇ ಇದನ್ನು ಆರಿಸಿಟ್ಕೊಂಡಿದ್ದಾರೆ. ಹಾಗೆ ಲಾಸ್ಟಿಗೆ ಅಂದರೆ ತೊಗೊಂಡಿಲ್ಲ ಅಂದರೆ ನಮ್ಮ ಮಾವ ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಅಷ್ಟೇ ತೊಗೊಂಡಿಲ್ಲ. ಅವರು ನಾಳೆ ಬಂದು ತೊಗೊತೀವಿ, ಇವಾಗ ಟೈಮ್ ಆಗಿದೆ ಅಂತ ಬಂದೇ ಬಿಟ್ಟು ಹೋಗೋಣ ಅಂದರೆ ಇವಾಗ ಆಲ್ರೆಡಿ ಟೈಮ್ ಬಂದು 7 ಗಂಟೆ ಆಗಿಬಿಟ್ಟಿದೆ, ಮಳೆ ಬರೋ ಥರ ಆಗಿದೆ. ಹಾಗಾಗಿ ನಾಳೆ ಮತ್ತೆ ನಾನು ಉಳಿಯಾರಿಗೆ ಬರಬೇಕಲ್ಲ, ಆವಾಗ ತರ್ತೀನಿ, ನಡಿ ಇವಾಗ ಹೋಗೋಣ ಅಂತ ಇವಾಗೆಲ್ಲ ಬಿಲ್ ಮಾಡಿಸ್ತಾ ಇದ್ದೀವಿ. ಹಾಗೆ ಪಕ್ಕದ ಅವ್ರದ್ದೇ ಒಂದು ಅಂಗಡಿ ಇದೆ. ನಾವು ಪ್ರತಿ ಸತಿ ಬಟ್ಟೆ ತೊಗೊಂಡ್ರು ಕೂಡ ಇಲ್ಲೇ ತೊಗೊತೀವಲ್ಲ, ಪರವಾಗಿಲ್ಲ, ಒಂಚೂರು ನೋಡ್ಕೊಂಡು ಹಾಕ್ಕೊಡ್ತಾರೆ. ಹಾಗೆ ಅವ್ರದ್ದೇ ಪಕ್ಕದಲ್ಲಿ ಒಂದು ಪ್ರೊವಿಷನ್ ಸ್ಟೋರ್ ಕೂಡ ಇವಾಗ ಓಪನ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಸೋನಿಗೆ ಮೆಹಂದಿ, ಅದು ಇದು ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ತೊಗೊತಾ ಇದ್ವು. ಮತ್ತು ಇವಾಗ ಹೊಸ ಹೊಸ ಜಾಮಿಟ್ರಿ ಬಾಕ್ಸ್ಗಳು ಅದು ಇದು ಬಂದಿರೋದಕ್ಕೆ ಸೋನಿ ನಂಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಫುಲ್ ತಲೆ ತಿಂತಾಯಿದ್ಲು. ಹಾಗೆ ಇವಾಗ ಏನೂ ಬೇಡ, ನಾಳೆ ತೊಗೊಳ್ಳೋಣ ಅಂತ ಇವಾಗ ಮತ್ತೆ ಅಲ್ಲಿಂದ ಹೊರಟು ಬಂದು ಇವಾಗ ಗೋಬಿ ತಿಂತೀವಿ ಅಂದರು. ಹಾಗಾಗಿ ಎಲ್ಲರಿಗೂ ಕೂಡ ಹಾಫ್ ಗೋಬಿ ತೊಗೊಂಡು ಇವಾಗ ಕೂತ್ಕೊಂಡಿದ್ವು ಗೋಬಿ ತಿನ್ನೋಕ್ಕೆ ಅಂತ. ಮಳೆ ಬರೋ ಥರ ಆಗಿದೆ. ಪಾರ್ಸಲ್ ತೊಗೊಳ್ಳೋಣ ಅಂದರೆ ಮಾತು ಕೇಳಲ್ಲ, ಇಲ್ಲೇ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಹಾಫ್ ತೊಗೊಂಡು ಮನೆಗೆ ಒಂದು ಫುಲ್ ತೊಗೊಂಡೋಣ. ಅಂದರೆ ಅತ್ತೆ ಮಾವ ಕೂಡ ಮನೆ ಹತ್ರ ಇದ್ರಲ್ಲ, ಹಾಗಾಗಿ ಅವ್ರಿಗೂ ಕೂಡ ಪಾರ್ಸಲ್ ತೊಗೊಂಡು ನಾವು ಹಾಫ್ ತೊಗೊಂಡು ಒಂದು ಅರ್ಧ ಗಂಟೆ ಬೇಕು ಇವ್ರು ತಿನ್ನೋಕ್ಕೆ. ಅಂದರೆ ಸ್ವಲ್ಪ ಸುಡ್ತಾ ಇರುತ್ತೆ ಇವ್ರನ್ನ, ಆಗಾಗಲ ನೀರು ಕುಡಿಸಿ ತಿನ್ನೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ. ಇವನಂತೂ ತರಲೆ ಬೇಗ ಬೇಗ ತಿನ್ನೋದೇ ಇಲ್ಲ. ಹಾಗೆ ತಿಂದು ಇವಾಗ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಊರ ಕಡೆ.
ನೋಡಿ ಮಳೆ ಬರೋ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಅಂದರೆ ನಮ್ಮ ಕಡೆ ಮಳೆ ಬರ್ತಾ ಇದೆ ಅಂತ ಆಲ್ರೆಡಿ ಫೋನ್ ಮಾಡಿದ್ರು. ಇಲ್ಲಿ ನೋಡಿದರೆ ಅಷ್ಟೊಂದೇನು ಇರಲಿಲ್ಲ. ಹೆಂಗಾದರೂ ಮತ್ತು ಮಧ್ಯದಲ್ಲಿ ಮಕ್ಕಳೆಲ್ಲ ಇರ್ತಾರೆ ಅಂದ್ಬಿಟ್ಟು ನಾವು ಸ್ವಲ್ಪ ಫಾಸ್ಟಾಗಿ ಬಂದ್ವು. ಲಸುನ ಈ ಥರ ಹೊರಗಡೆ ಕರ್ಕೊಂಡೋದ್ರೆ ಅವನ್ನ ಪೂರ್ತಿ ಪ್ಯಾಕ್ ಮಾಡೇ ಕರ್ಕೊಂಡು ಹೋಗೋದು. ಅಂದರೆ ಅವ್ನಿಗೆ ನೆಗಡಿ ಬೇಗನೆ ಆಗ್ಬಿಡುತ್ತಲ್ಲ, ಹಾಗಾಗಿ ಏನಾರ ಒಂದು ಒರೆಸ್ಕೊಂಡೇ ಹೋಗೋದು. ಹಾಗೆ ನೆಕ್ಸ್ಟ್ ಡೇ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಆಯ್ತಲ್ಲ, ಇವಾಗ ಫ್ರಿಜ್ಜು ಅದು ಇದು ಎಲ್ಲ ಕ್ಲೀನ್ ಮಾಡೋದು. ಹಾಗಾಗಿ ಫ್ರಿಜ್ಜಲ್ಲಿ ಇರೋದೆಲ್ಲ ತೆಗ್ದು ಇವಾಗ ಹೊರಗಡೆ ಇಟ್ಟಿದ್ದೀನಿ. ಅದನ್ನೆಲ್ಲ ಇವಾಗ ತೊಳಿಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇನ್ನೂ ಕೆಲಸ ಇದೆ. ಹಬ್ಬದ ಕೆಲಸ ಅಂದರೆ ಮುಗಿಯೋದೇ ಇಲ್ಲ. ಎಷ್ಟೇ ಮಾಡಿದ್ರು ಕೂಡ ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಲಿಂದ ಅದು ಇದು ಕೆಲಸ ಅಂದರೆ ಬಟ್ಟೆ ಒಗೆಯೋದು, ಅಂದರೆ ದೇವ್ರ ಹಾರಗಳು, ಬಾಗಿಲು ತೋರಣ ಅದನ್ನೆಲ್ಲ ತೆಗೆದು ಬೆಡ್ಶೀಟು ಅದು ಇದು ಬಟ್ಟೆ ಎಲ್ಲ ಎತ್ತು ಅದನ್ನೆಲ್ಲ ಸ್ವಲ್ಪ ತೊಳೆದು, ಅಂದರೆ ನನಗೂ ಹುಷಾರಿರಲಿಲ್ಲ. ಅತ್ತೆನೇ ಎಷ್ಟೋ ತೊಳೆದಿದ್ದಾರೆ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಅಂದರೆ ಇದು ನೀರು ತಂದು ಹಾಕೋದು ಮತ್ತು ಜಾಲಿಸಿ ಒಣಗಾಕೋದು ಆ ಕೆಲಸ ಮಾಡಿದೆ. ನಾನೇನು ತೊಳಿಯೋಕೆ ಹೋಗಲಿಲ್ಲ ಜಾಸ್ತಿ. ಹಾಗೆ ನೋಡಿ ಇಷ್ಟು ಬಟ್ಟೆ ಇತ್ತು. ಅಂದರೆ ಡೈಲಿ ಬಟ್ಟೆ ಬೀಳ್ತಾನೆ ಇರುತ್ತೆ. ನಿನ್ನೆ ಇನ್ನೂ ಬಟ್ಟೆ ತೊಳೆದಿದ್ದೀವಿ, ಮತ್ತೆ ಬಟ್ಟೆ ಇಷ್ಟು ಬೀಳ್ತಾನೆ ಇರ್ತವೆ. ಹಾಗೆ ನೋಡಿ ಇವಾಗ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 2-3 ದಿವಸ ಹಳ್ಳಿ ಕಡೆ ಹೆಣ್ಮಕ್ಳನ್ನ ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ಕೆಲಸಗಳಿರುತ್ತೆ. ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಎಲ್ಲ ಪೂರ್ತಿ ಎಲ್ಲ ತೆಗೆದು ಹೊರಗಡೆ ಹಾಕಿ ಎಲ್ಲ ಕ್ಲೀನಿಂಗ್ ಮಾಡ್ತಾನೆ ಇರ್ತಾರೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನೋಡಿ ಇಷ್ಟು ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಅದನ್ನೆಲ್ಲ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವಾಗ ಫ್ರಿಜ್ಜೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಿಂದೆ ಎಲ್ಲ ಜಾಸ್ತಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಈ ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಅಷ್ಟೇ, ನಾವು ಎಷ್ಟೇ ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಅಷ್ಟೇ. ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಇಲ್ಲಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಇಲ್ಲೂ ತರಲೆಗಳೇ. ಏನು ಮಾಡೋಕ್ಕಲ್ಲ, ಪ್ರತಿಯೊಂದು ಕೂಡ ತಡ್ಕೊಬೇಕು ಇವ್ರ ತರಲೆಗಳನ್ನ. ಹಾಗೆ ಇವಾಗೆಲ್ಲ ಬೆಳಗ್ಗೆನೇ ತೊಳೆದಿಟ್ಟಿನಲ್ಲ, ಇವಾಗ ತಂದು ಒಂದು ಫ್ರಿಜ್ಜೆಲ್ಲ ಒರೆಸಿ ಇವಾಗ ಮತ್ತೆ ಅದನ್ನೆಲ್ಲ ಗ್ಲಾಸ್ನೆಲ್ಲ ಹಾಗೆ ಹಾಕ್ತಾಯಿದ್ದೀನಿ. ಅಂದರೆ ಫ್ರಿಜ್ಜು ನಂಗೆ ಕರೆಂಟ್ ಇಲ್ಲ ಅಂದ್ರೇ ಮುಚ್ಚೋದು, ಇಲ್ಲ ಅಂದರೆ ಕರೆಂಟ್ ಇದ್ದರೆ ನಾನು ಫ್ರಿಜ್ಜೇ ಮುಟ್ಟೋಕೆ ಹೋಗಲ್ಲ. ಇನ್ನೆಲ್ಲ ಕೆಲಸ ಮುಗ್ದಿದೆ. ನೆಲ ಒಂದು ತೊಳೆದ್ರೆ ಇನ್ನು ಹಬ್ಬದ ಕೆಲಸ ಎಲ್ಲ ಮುಗೀತು. ತಿನ್ನೋದೆರಡು ಹೊತ್ತಿಗೆ ಎಷ್ಟು ಕೆಲಸ ಮಾಡ್ತೀವಿ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕೆಲಸಗಳಿರುತ್ತೆ ನೋಡಿ. ಎಲ್ಲ ಇವಾಗ ಒರೆಸಿದ್ದೀನಿ. ಇವಾಗ ಅದನ್ನೆಲ್ಲ ಅಂದರೆ ಸ್ವಲ್ಪ ಕಾಳುಗಳೆಲ್ಲ ಜೋಡಿಸ್ಬೇಕು. ಬೇಳೆ ಎಲ್ಲ ನಾನು ಇದರಲ್ಲೇ ಜೋಡಿಸ್ಕೊತೀನಲ್ಲ, ಹಾಗಾಗಿ ನೋಡಿ ಇವಾಗೆಲ್ಲ ಜೋಡಿಸಿದ್ರೆ